ಬಾಕಿ ಉಳಿಸ್ಕೊಂಡ್ರೆ 8 ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್. ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ, ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ? ರೈತರು ಕೂಡ ಹಣ ಯಾಕೆ ಅದು ಸರ್ಕಾರ ಹೇಳಬೇಕು. ನಾನೇನು ಹೇಳೋದು, ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಜಾಸ್ತಿ ಮಾಡೋದು, ಈಗ ವಾಟರ್ ದರ ಜಾಸ್ತಿ ಮಾಡೋದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಕಾರಣ ಏನು ಅಂತಂದ್ರೆ ಜನತೆಗೆ ಸಮಜಾಯಿಸಿ ಅವ್ರು ಕೊಡಬೇಕಲ್ವ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಸರ್. ಭಾಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು, ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ. ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ? ನಾನು ಈಗ ತಾನೇ ಒಂದು 15 ದಿವಸಗಳಾಗಿದೆ. ನಾನು ಇನ್ನೂ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು. ಹಿಂದೆ ವಿಶ್ವೇಶ್ವರಯ್ಯವರು, ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿದ್ದು ಎಲ್ಲವನ್ನು ನಾಶ ಮಾಡಿದ್ದಾರೆ. ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ITI ಇತ್ತು, HAL ಇತ್ತು, HMT ಇತ್ತು, BEL ಇತ್ತು. ಬೆಳಗ್ಗೆ BTS ಬಸ್ ಕಾಣ್ತಿರಲಿಲ್ಲ. ಬೆಳಗ್ಗೆ ITIನ ಬಸ್ಸುಗಳು, ನಿಮ್ಮ HMT ಬಸ್ಸು, HAL ಬಸ್ಸು, ನೂರಾರು ಬಸ್ಗಳು ಹೋಗೋವು ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ. ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು? ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ. ಆ ಭೂಮಿಯನ್ನು ಸ್ವೇಚ್ಛಾಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು. ನೆನ್ನೆ ದಿನ 3.5 ಗಂಟೆಗಳ ಕಾಲ ನಾನು HMTಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದೆ. ಇವತ್ತು ಸಂಬಳ ಕೊಡಲಿಕ್ಕೆ, ಇವತ್ತು ಜಮೀನು ಮಾರಾಟ ಮಾಡೋದು, ಸಂಬಳ ಕೊಡೋದು, ಇದು ಪರಿಸ್ಥಿತಿಗಳಿದೆ. ಇದೆಲ್ಲವನ್ನು ಸರಿಪಡಿಸಬೇಕಲ್ಲ. ಈಗ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಜೀವ ಕೊಡಬೇಕು. ಅದರ ಜೊತೆಗೆ ಹೊಸ ಒಂದು ಪ್ರಧಾನಮಂತ್ರಿಗಳ ಒಂದು ದೇಶದಲ್ಲೇ ನಾವು ಎಲ್ಲ ರೀತಿಯ ಬಿಡಿಭಾಗಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಉದ್ಯಮಗಳು ಪ್ರಾರಂಭ ಆಗಬೇಕು ಅನ್ನೋದು ಅವರ ಒಂದು ಕನಸೇನಿದೆ. ಅದರ ಜೊತೆಗೆ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಹಣ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೊರೆ ಏನು ಬೀಳ್ತದೆ ನಮ್ಮ ದೇಶಕ್ಕೆ, ಇದೆಲ್ಲದಕ್ಕೂ ಒಂದು ಹಲವಾರು ರೀತಿಯ ಯೋಜನೆಗಳನ್ನು ಸಿದ್ಧ ಮಾಡಬೇಕಾಗಿದೆ. ನಾನು ಇವತ್ತು ಅವಕಾಶ ಏನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು, ಕರ್ನಾಟಕಕ್ಕೆ ವಿಶೇಷವಾಗಿ ಸ್ವಲ್ಪ ಇಡೀ ರಾಜ್ಯಕ್ಕೆ, ಬರೀ ನಾನು ಹಳೆ ಕರ್ನಾಟಕ ಅನ್ನಲ್ಲ, ಇಡೀ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಈ ಇಲಾಖೆಯಿಂದ ಯೋಜನೆಗಳನ್ನು ತರ್ಬೋದು ಅಂತಕ್ಕಂಥದ್ದನ್ನು ಒಂದು ಯೋಚನೆ ಮಾಡ್ತಾ ಇದ್ದೇನೆ.